ಸ್ವಲ್ಪ ಹಿಂದೆ ತಿರುಗಿ ನೋಡೋ ಇಂಜಿನಿಯರ್. ಓ ಇಲ್ಲಿದೆಯಾ? ವಿನಯ್ ಸರ್, ನಿಮ್ಮದೇ ಆಟ ಆಡಿ. ನೀವು ಯಾವ್ದು ಮೂವ್ ಮಾಡಿದ್ರಿ? ನಾನು ಕುದುರೆನ G1 H3 ಮೂವ್ ಮಾಡಿದ್ದೀನಿ. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸ್ವಲ್ಪ ಮಾತಾಡಬೇಕಿತ್ತು, ಪರ್ಸ್ನಲ್. ಏನಿಲ್ಲ ಹೇಳು, ಪರವಾಗಿಲ್ಲ. ಇವರು ನಮ್ಮವ್ರೆ. ದುಡ್ಡು ಅರೇಂಜ್ ಆಗ್ತಾ ಇದೆ, ಬೇಗ ಕೊಡ್ತೀನಿ. ಸರಿ. ಇವರು ವಿನಯ್ ಅಂತ ನಮ್ಮವ್ರೆ. ದಿನ ಇಲ್ಲಿಗೆ ಚೆಸ್ ಆಡಕ್ ಬರ್ತಾರೆ. ಓ ಅದಕ್ಕೇನಾ ದಿನ ಬ್ಯುಸಿ ಅಂತ ಹೇಳಿ ಅಡ್ಡಕ್ಕೆ ಬರ್ದೆ ಇಲ್ಲಿ ಬಂದು ಚೆಸ್ ಆಡ್ತಿರೋದು? ಹ್ಞೂ ಕಣ, ಅಡ್ಡದ ಹತ್ರ ಬಂದ್ರೆ ಸುಮ್ಮನೆ ಇಲ್ದಿರೋರಾಗಲೇ, ಇಲ್ಲ ಆದರೆ ಆರಾಮಾಗಿ ಚೆಸ್ ಆಡ್ಕೊಂಡಿರ್ಬೋದು. ವಿನಯ್ ಸರ್, ಇವನು ನನ್ನ ಫ್ರೆಂಡು ವಿಶಾಲ್ ಅಂತ. ಇವನ ಬಗ್ಗೆನೇ ಮೊನ್ನೆ ನಾನು ಹೇಳ್ತಾ ಇದ್ದಿದ್ದು. ಇವನಿಗೆ ಒಂದು ಕೆಲಸ ಇದ್ರೆ ನೋಡಿ ಸರ್. ದೇವಾ, ನಾನು ಇನ್ನು ಕೇಳಿದ್ನಾ ಕೆಲಸ ಕೊಡಿಸು ಅಂತ? ಸುಮ್ಮನೆ ಯಾರ್ಯಾರ ಮುಂದೆ ನಾವು ಅವಮಾನ ಮಾಡಬೇಡ. ದುಡ್ಡು ಕೊಡ್ತಿಲ್ಲ ಅಂತ ತಾನೇ ನೀನು ಈ ಥರ ಮಾತಾಡ್ತಾ ಇರೋದು. ನಾನೇನು ಹೇಳ್ದೆ? ಕೆಲಸ ಕೊಡಿಸಿ ಅಂತ ಹೇಳ್ದೆ. ತಪ್ಪಾ? ನೆಟ್ವರ್ಕ್ ಇದ್ದರೆ ಕೆಲಸ ಸಿಗೋದು ಸುಲಭ. ನೀನು ಈ ಥರ ಕೆಲಸ ಹುಡುಕ್ತಿದ್ರೆ ಇನ್ನೂ 6 ತಿಂಗಳಾದರೂ ನಿನಗೆ ಕೆಲಸ ಸಿಗಲ್ಲ. ನಾನು ಟ್ರೈ ಮಾಡ್ತಾ ಇದ್ದೀನಿ, ಅದನ್ನು ಎಲ್ಲರಾದ್ರಿಗೆ ಹೇಳಬೇಕಾಗಿಲ್ಲ. ನಾನೇನು ಅಂತ ಪ್ರೂವ್ ಮಾಡ್ತೀನಿ. ನಾನೇನು ದರೋಡೆ ಮಾಡು ಅಂತ ಹೇಳಿದ್ನ? ಗೊತ್ತಿರೋರ್ನ ಒಂದು ಮಾತು ಕೇಳು, ಕೆಲಸ ಸಿಗುತ್ತೆ ಅಂದೆ. ನನಗೆ ನಿನ್ನ ದುಡ್ಡು ಮುಖ್ಯ ಅಲ್ಲ, ನಿನಗೆ ಕೆಲಸ ಸಿಗೋದೇ ಮುಖ್ಯ. ದೇವ ಅವ್ರು ಹೇಳ್ತಿರೋದು ಸರಿ ಸರ್. ಮೊನ್ನೆ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ವಿ. ನನ್ನ ಫ್ರೆಂಡ್ಗೊಬ್ರು ಕೆಲಸ ಬೇಕು ಅಂತ ಹೇಳ್ತಾ ಇದ್ರು. ಈ ಕಾಲದಲ್ಲಿ ನೆಟ್ವರ್ಕ್ ಇಲ್ಲ ಅಂದರೆ ಕೆಲಸ ಸಿಗೋದು ತುಂಬ ಕಷ್ಟ ಸರ್. ರೀ, ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನನ್ನ ವಿಷಯಕ್ಕೆಲ್ಲ ತಲೆ ಹಾಕಬೇಡಿ. ನೋಡಿ ಮಿಸ್ಟರ್, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಮೈಂಡ್ ಯುವರ್ ಓನ್ ಬಿಸ್ನೆಸ್. ವಿಶಾಲ್, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋ. ಅವ್ರನ್ನ ಯಾರು ಅಂದ್ಕೊಂಡೆ? ಸರ್, ನನಗೆ ಟೈಮ್ ಆಯಿತು, ನಾನೇನು ಬರ್ತೀನಿ. ಹೌದಾ? ಸರಿ ಹೇಳಿದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಸರಿ ಸರಿ. ಹುಷಾರು. ವಿನಯ್ ಸರ್, ರೋಡ್ ದಾಟ್ತಿರಲ್ಲ, ಹುಷಾರು. ಯಾರು ಇಲ್ಲ ಅಂದರೆ ನನ್ನನ್ನು ಕರೀರಿ, ನಾನು ಬರ್ತೀನಿ. ಟೇಕ್ ಕೇರ್, ಬಾಯ್. ಸುಮ್ಮನೆ ಅವ್ರಿಗೆ ಬೇಜಾರು ಮಾಡ್ಬಿಟ್ಟೆ ಅಲ್ಲ. ಇವನೇ ಒಬ್ಬನ ಸಹಾಯ ಇಲ್ಲದೆ ಓಡಾಡೋಕ್ಕಾಗಲ್ಲ. ಇವ್ನು ನನ್ನ ಕೆಲಸ ಬೇರೆ ಕೊಡಿಸ್ತಾನಂತೆ. ಯಾರ್ಯಾರು ಎಲ್ಲೆಲ್ಲಿ ಇರಬೇಕೋ ಅಲ್ಲಲ್ಲೇ ಇರಬೇಕು. ಸುಮ್ಮನಿರೋ. 5-10 ಕೊಟ್ಟು ಕೈ ತೊಳ್ಕೊಳ್ಳೋದು ಬಿಟ್ಟು ಇವನ ಜೊತೆ ಚೆಸ್ ಆಡ್ತಾ ಕೂತಿದ್ಯಲ್ಲ, ಅದು ಟೈಮ್ ಪಾಸ್ಗೆ. ಅವ್ರು ಯಾರು ಅಂತನಾದ್ರೂ ನಿನಗೆ ಗೊತ್ತಾ? ಅವನೇ ಆದ್ರೆ ನನಗೇನೋ. ನಾನು ಬರ್ತೀನಿ, ನನ್ನ ಕೆಲಸ ಇದೆ. ಇಷ್ಟೊಂದು ಸಿಟ್ಟು ಉಡಾಫೆ ಒಳ್ಳೇದಲ್ಲ ಕಣೋ. ಓ, ನೀವಾ? ನಮಸ್ತೆ ಸರ್. ದೇವ ಅವರು ಯಾಕೋ ಬಂದೇ ಇಲ್ಲ. ಏನೋ ಅರ್ಜೆಂಟ್ ಕೆಲಸ ಇತ್ತೇನೋ, ಇಲ್ಲಾಂದ್ರೆ ಎಷ್ಟೊತ್ತಿಗೆ ಬಂದ್ಬಿಟ್ಟಿರೋರು. ಹಲೋ, ಎಸ್ಸಲ್ಲಿನೇ ಹೇಳೋದು ನಿಂಗೆ? ಮಾತಿಗೂ ಸೆಟ್ಲಾಗು ಅಂದರೆ ಹೋಗಿ ನಿಮ್ಮ ಮನೇಲಿ ನೋಡಿರ ಸೆಟ್ಲಾಗಿರೋನೇ ಮದುವೆ ಆಗು. ಇಡೇ ಫೋನು. ನೆಮ್ಮದಿನೇ ಇಲ್ಲ ಗುರು ಜೀವನದಲ್ಲಿ, ಬರೀ ಕೊಂಕು ಮಾತು. ಡಿಗ್ರಿ ಮುಗಿಸಿದ್ರು ಕೆಲಸ ಸಿಗ್ತಿಲ್ಲ. ಇವಳು ನೋಡಿದ್ರೆ ಸೆಟ್ಲಾಗು ಅಂತಿದ್ದಾನೆ. ಏನು ಮಾಡೋದು? ಏನು ಸರ್, ಗರ್ಲ್ ಫ್ರೆಂಡ್ ಪ್ರಾಬ್ಲಮ್ಮಾ? ಏನು ತಲೆ ಕೆಡಿಸ್ಕೋಬೇಡಿ ಸರ್, ಎಲ್ಲ ಸರಿಯಾಗುತ್ತೆ. ನಿಮ್ಮ ಕೆಲಸದ ಬಗ್ಗೆ ನಿಮ್ಗೆ ಯಾಕೆ ನನ್ನ ಪರ್ಸನಲ್ ವಿಷಯ ಅಲ್ಲ? ನಾನು ನೆನ್ನೆನೇ ಕ್ಲಿಯರಾಗಿ ಹೇಳಿದ್ದೀನಿ, ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ.
ಅಲ್ಲ ಸರ್ ನನ್ನ ಮಾತು ಕೇಳಿ ನಾನು ಬಾಯಿ ಮುಚ್ಕೊಂಡಿರಯ್ಯ, ಬಿಟ್ರೆ ಜಾಸ್ತಿ ಮಾತಾಡ್ತೀಯ. ಇವತ್ತು ಯಾರೂ ಬಂದಿಲ್ಲ ಸರ್, ಭಾನುವಾರ ಬೇರೆ ಟ್ರಾಫಿಕ್ ಇರುತ್ತೆ, ಸ್ವಲ್ಪ ರೋಡ್ ದಾಟಕ್ಕೆ ಸಹಾಯ ಮಾಡ್ತೀರಾ? ನಿನಗೆ ಇನ್ನೊಬ್ರು ಸಹಾಯ ಬೇಕು, ನೀನು ನನಗೆ ಕೆಲಸ ಕೊಡಿಸ್ತೀಯಂತೆ, ನನಗೆ ಸಜೆಷನ್ಸ್ ಬೇರೆ ಕೊಡ್ತೀಯ. ನಿಮ್ಮಿಂದ ಎಷ್ಟು ಪ್ರಾಬ್ಲಮ್ ಗೊತ್ತಾ? ನಿಮ್ಮಿಂದ ಏನು ಪ್ರಯೋಜನ? ಇಷ್ಟೆಲ್ಲ ಮಾತಾಡ್ತೀಯಾ ಯಾಕೆ? ಒಬ್ಬನೇ ಹೋಗೋಕ್ಕಾಗಲ್ವಾ? ದೇವಾ, ತಗೊಳ್ಳೋ ಸ್ವೀಟು. ನಂಗೆ ಕೆಲಸ ಸಿಕ್ತು ಕಣೋ, 40,000 ಸಂಬಳ ಕಣೋ ತಿಂಗಳಿಗೆ. ಎಲ್ಲೋ ಕುರುಡ ನಿನ್ನ ಫ್ರೆಂಡು, ಫಸ್ಟ್ ಅವನಿಗೆ ಹೇಳ್ಬೇಕಿದ್ದೀನೆಲ್ಲ, ನನಗೆ ಸಜೆಷನ್ಸ್ ಕೊಡೋಕೆ ಬರ್ತಾನೆ. ವಿನಯ್ ಅವರು ಮೊನ್ನೆ ನಿನ್ನನ್ನು ರೋಡ್ ದಾಟ್ಸು ಅಂತ ಕೇಳಿದ್ರಾ? ಹಾ? ವಿನಯ್ ಅವರು ಮೊನ್ನೆ ನಿನ್ನನ್ನು ರೋಡ್ ದಾಟ್ಸು ಅಂತ ಕೇಳಿದ್ರಾ? ಹಾ, ಆ ಕುರುಡ ಮೊನ್ನೆ ರೋಡ್ ದಾಟ್ಸು ಅಂತ ಕೇಳ್ದ, ತಲೆ ಎಲ್ಲ ಮಾತಾಡ್ತಿದ್ದ. ನೀನೇ ದಾಟು ಒಂದೇ. ಯಾಕೆ, ನಿನ್ನ ಹತ್ರ ಚಾಡಿ ಹೇಳಿದ್ನ? ಪಾಪಿ ಕಣೋ ನೀನು, ಕೊಲೆಗಾರ ನೀನು. ಕೊಂದುಬಿಟ್ಟೆಲ್ಲ ವಿನಯ್ನ. ನಿನ್ನ ಫ್ರೆಂಡ್ಶಿಪ್ ಮಾಡಿದ್ನಲ್ಲ ನಾನು ಕೂಡ ಅಪರಾಧಿ ಕಣೋ. ವಿನಯ್ ಅವರು ಮೊನ್ನೆ ಒಬ್ಬರೇ ರೋಡ್ ದಾಟಕ್ಕೆ ಹೋಗಿ ಆಕ್ಸಿಡೆಂಟಲ್ಲಿ ತೀರೋದ್ರು ಕಣೋ. ಈ ಕೆಲಸ ಕೊಡ್ತಿದ್ದೆ ಅವರು, ಕಣ್ಣಿಲ್ದೇ ಇದ್ರು ಅವ್ರು ನಿನ್ನ ಕಷ್ಟ ಅರ್ಥ ಮಾಡ್ಕೊಂಡ್ರು. ಕಣ್ಣಿದ್ರೂ ನೀನು ಅವ್ರ ಕಷ್ಟ ಅರ್ಥ ಮಾಡ್ಕೊಳ್ಳಿಲ್ವಲ್ಲ.